ನೋಡಿಲ್ಲ ಒಂದೆರಡು ಸೀಟ್ ಬರ್ಲಿ ಮೂವರಿದ್ದೀರಿ 100 ರೂಪಾಯಿ ನಿಂದ್ರ ಬಾಲಿ ಇಕಡೆ ಬಾ ತರಗತನ ಹೋಗ್ಬೇಕು ಫುಲ್ ಹೊಂಟಿನು ಅವ್ರು 100 ರೂಪಾಯಿ ಕೊಟ್ರೆ ಅವ್ರು ಬಿಡ್ಬೇಕಲ್ಲ ಕರ್ಕೊಂಡು ಹೋಗ್ತೀವಿ ನಾ 100 ರೂಪಾಯಿ ಕೊಟ್ಟು ನೀನು ಕೊಡ್ಬೇಕು ಬಾಲಿ ಬಾ 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 ಮುಖ್ಯ ಕುಡಿಯೋದ ಗಿಡ ಬಿಟ್ಟಿದೆ ರೊಕ್ಕ ಕೊಡಲ್ಲ ಏನ್ ಕೊಡಲ್ಲ ಯಾರ ಮುತ್ತೆ ಮೇಲೆ ರೊಕ್ಕನಿಲ್ಲ ಅಂತ ನಮ್ಗೆ ಕೊಡ್ತೇನೆ ಮುತ್ತೆ ಹೌದಲ್ಲೋ ಈಗ ಹೆಂಗ ಕೆಲ್ಸಕ್ಕೆ ಹೋಗಲಾಗಿದೆ ನೀ ಏನ್ ಕೆಲಸ ಮಾಡಿದೆ ಅಂತ ಹೋಗಲಾಗಿದೆ ಅಂತ ಹೇಳ್ತಿ ಕೆಲಸ ಯಾರು ಯಾಕೆ ತಿಂದಿದ ಎಂತ ಬರೀ ಹೊಡಿತಿರೋ ಯಾಕ ಸಾಕಾಯ್ತು ಊರಾಗ ಬಿ ಹಂಗೆ ಇದು ಬಿ ಹಂಗೆ ಆದೇ ಬರಾಗ ಸುಮ್ಮನೆ ಗಂಟು ಬಿದ್ದಾವ ಏನು ಮಾಡಂತೀವ ಅಣ್ಣ ಇವರಿಗೆ ಸುಮ್ಮನೆ ಗಂಟು ಬಿದ್ದಾವ ನಡೆ ಬರೇ ಕರೆದಂಗೆ ಕಾಣ್ತು ಲಗ್ನ ಇಲ್ಲ ಮಕ್ಕಳಿಲ್ಲ ಗಜಮ ಬಿ ಇಲ್ಲ ಮುತ್ಯ ಗಜ್ಮ ಗಿಜ್ಮ ಬಿಡು ದರಗ ಬಂತು ರೊಕ್ಕ ಕೊಟ್ಟಿಳಿ ಕೊಡ್ರಪ್ಪ ಎಲ್ಲಾರು ಮತ್ತೆ ರೊಕ್ಕ ಕೊಡ್ಬೇಕಲ್ಲ ಮತ್ತೆ ಹೆಂಗೆ ಅಂದ್ರೆ ಹಂಗ ಈಗ ಗಾಂಚ್ ಕೊಡ್ಬೇಕಲ್ಲ ಎಲ್ಲ ಸುಮ್ಮನೆ ನಾವು ಕೊಡು ಮತ್ತೆ ಕೊಡು ಕೊಡ್ಬೇಕಲ್ಲ ಹಣ ರೇಟ್ ಮುಗಿಸಿರ ನಿನಗ ಕೊಡು ಮತ್ತೆ ಕೊಡು ನಾವೇನು ಸುಮ್ಮ ಕೊಡ್ಸಂಬಂದ್ವಿ ಮತ್ತ ಪೂಲ್ ಆದ್ರೆ ಕೊಡ್ಸಂಬಂದ್ವಿ ನಿನಗ ಕೊಡು ಸೀದಾ ಕೊಡು ನಾವು ತಂದಿಲ್ಲ ನಾವು 200 ರೂಪಾಯಿ ತಂದಿವಿ ಮತ್ತೆ ಮಾಡ ಅಲ್ಲಿ ತಗೊಂಡ್ ಆಟೋ ಬಂದಿತ್ತು ಅದೇ ಹೇಳ್ತೀನಪ್ಪ ರೊಕ್ಕ ಎಲ್ಲ ಮನೆಗೆ ಹೋಗಿ ಕೊಡ್ತೀನಿ ಕೊಡೋ ಕಜ್ಜ ಹಾಕ್ತಿ ನೋಡಿಗ ನಿಮ್ ಜಗಳ ಆಮ್ಯಾಗ ಇಟ್ಕೋರಿ ಮೊದಲ್ ನಾನು ರೊಕ್ಕ ಕೊಡ್ರಿ ನಾ ಎಣ್ಣೆ ಹಾಕಿಸ್ಕೋದ ಪೆಟ್ರೋಲ್ ತಂದ ನಮ್ ಬಾಲ್ ಇಲ್ಲಪ್ಪ ಮನೆಗೆ ಹೋಗಿ ಕೊಡ್ತೀನಿ ಬೇರೆ ಬಾಲ್ ಇರ್ಸಂದಿ ಅಂತೆಲ್ಲ ಒಬ್ಬರ ಬಾಲಿ ಬರ ರೊಕ್ಕ ಅದಕ್ಕ ಮಂದಿ ಹಂಗಿದೆ ಮತ್ತೆ ಆಟೋ ಕೈ ಹಾಕಿ ಇಲ್ಲಾಂದ್ರೆ ಯಾಕೆ ಗೊತ್ತಿಲ್ಲ ಅಲ್ಲೇ ಹೇಳ್ಬೇಕಿಲ್ಲ ಅವ್ರಿಗೆ ಮನೆಯಲ್ಲಿ ಬಂದ ಕೆಸನ ರೊಕ್ಕ ಇಲ್ಲ ನಿಮ್ದು ಏನಾದ್ರು ಪಟ್ಟನ್ ಬಗೆಹರಿಸ್ಕೊರಿ ನಮ್ಗೆ ರೊಕ್ಕ ಕೊಡಿ ನಾವು ಹೋಗ್ತೀವಿ ಮತ್ತೆ ಚೆಕ್ ಮಾಡಂಗ ಬರ್ರಿ ಎಲ್ಲೆಲ್ಲ ಕೈ ಹಾಕ್ತೀರ ನೀವು ಬಂದಿ ನಮಗೆ ಕೈ ಹಾಕ್ತೀರಿ ನೀವು ಕೈ ಹಾಕ್ತೀರಿ ನೀವು ಉದ್ರಿ ಆಟೋ ಬಂದ್ ನಮಗೆ ನಿಗರ್ತಿ ಕೊಡ್ತೀನಿ ಕೊಡು ಅದೇ ಕೇಳತ್ತೀರಾ ನಮ್ ಬಲ್ಲಿ ಇಲ್ಲ ಸುಮ್ಮನೆ ಮುತ್ತೇನು ಮೊಮ್ಮಗೇನು ಏನಾಗ್ಯದ ಕುಂತಾನ ಅಟ್ಟೆ ಇಲ್ಲ ನಿಮ್ ಜಗಳ ನಿಮ್ ಇಟ್ಕೋರಿ ನಿಮ್ದು ಎಲ್ಲದ ಅಲ್ಲೇ ಇಟ್ಕೋರಿ ಒಳಗೆ ಏನು ನಮ್ದಲ್ಲಿ ರೊಕ್ಕ ಇಲ್ಲತ್ತನಲ್ಲ ಆಮ್ಯಾಗ ಯಾವಾಗ ಕೊಡ್ತಾನ ಸರಿ ನಾವು ನೀನೊಂದ್ ಸಾರಿ ಆಟೋದಾಗ ಏನಾಗಿಲ್ಲ ಮಗನ ರೊಕ್ಕ ಇದ್ರೆ ಇರ್ಬೇಕು ಇಲ್ಲಂದ್ರ ನಡ್ಕೋತ ಹೋಗ್ಬೇಕು ಏನು ಕೊಡೋದು ಹೆಚ್ಚಿಗೆ ಮಾತಾಡೋದಿಲ್ಲ ಏನ್ ಹೇಳತ್ತೀನಿ ನೀವ್ ರೊಕ್ಕ ಕೊಡ್ರಿ ನಿಮ್ ಜಗಳ ನೀವ್ ಇಟ್ಕೋರಿ ನಂದ್ ರೊಕ್ಕ ಕೊಡ್ರಿ ಇದೇ ಮಾಡವೇನು
ಎಷ್ಟು ಹಾಕ್ಲಣ್ಣ? ನಮ್ಮಲ್ಲಿರೋದು 50 ರೂಪಾಯಿ ಅದ. ಫುಲ್ ಟ್ಯಾಂಕ್ ಮಾಡ್ತಂದ್ರೆ ಮಾಡತ್ತಾರೆ. ಇನ್ನ 20 ರೂಪಾಯಿ ಕೊಡು, ಪಂಪಿನ ಹೆಸರಲ್ಲೇ ಮಾಡ್ತೀನಿ. ಪಂಪ್ ಪ್ಯಾಕ್ ನನ್ನ ಹೆಸರಲ್ಲೇ ಬರೀತಪ್ಪ. ನಮ್ಮಲ್ಲಿರೋದು 50 ರೂಪಾಯಿ ಅದ. 50 ರೂಪಾಯಿದ ಹಾಕು. ಈ ಸಾರಿ 50 ರೂಪಾಯಿನದ. 50 ರೂಪಾಯಿದ ಹಾಕಿವಿ. ಇನ್ನೊಂದು ಸಾರಿ 20 ರೂಪಾಯಿ ತರ್ತೀನಿ. ಒಟ್ಟು 70 ರೂಪಾಯಿದು ನನ್ನ ಹೆಸರಲ್ಲೇ ಬರೋಕಪ್ಪ ಅಂತ. ಎಂತಿಂತ ಗಿರಕಿ ಬರ್ತಾವ ಮುಂಜಾನೆ ನೋಡಿ. ಕಾಪಿ ಅಣ್ಣ ಮಂದ್ರವಾಡವರೆಗೆ ಹೋಗಿತ್ತಣ್ಣ. 12 ಹೋಗ್ಬೇಕಾ? ಎಷ್ಟು ಮಂದಿ ಇದ್ದೀರಿ? ಅಣ್ಣ ನಾ ಒಬ್ಬನೇ ಇದ್ದೀನಿ. ಒಬ್ಬನೇ ಇದ್ದಿ? ಕಲಬೊಂಗ್ ಕಾಣತ್ತಾನಲ್ಲ ಅವ ಯಾರು? ಅಣ್ಣ ಪಾರ ಮುಂದೆ ಹೋಗಿ ಮುಟ್ಟಿ ಕೈ ಮಾಡ್ಕೊಂಡು ನಿಂದ್ರ ಅಲ್ಲಿ ವಾರಿ ಮೇಗಿದೆ ಅದ ಅದನ್ನ? ಹ್ಞೂ ಅಣ್ಣ ವಾರಿ ಮ್ಯಾಗಿಂದ ಅದ ಅಲ್ಲೇ ಇದು ಪಾರ ಅದ. ಕುಂದ್ರ ಅಂದ್ರೆ ಎಲ್ಲಿಗೆ ಹೊಂಟ್ರು? ವಾರಿಗೆ ವಾರಿದವ್ರ ನೀವೊಬ್ರು? ಮತ್ತೆ ರೊಕ್ಕ ಕೇಳಾರ್ದೆ ಕೂತಿರಲ್ಲ ಕುಂದ್ರನ ಕೇಸುವ ತೆಗಿ ಮಗನ ತೋರಿಸ್. ಸುಮ್ಮ ಆಟೋನ ಕುಂದ್ರನ ಆಯ್ತೇನು? ರೊಕ್ಕ ಇಲ್ಲ? ರೊಕ್ಕ ಇಲ್ಲ? ಹಾಂ ರೊಕ್ಕನೇ ಇಲ್ಲ ಅಂದ್ರೆ ಹೆಂಗೆ ಕೂತೀರ? ರೊಕ್ಕ ತಂದಿಲ್ಲ? ಹಾಂ ರೊಕ್ಕ ತಂದಿಲ್ಲ ನೀವು? ಮತ್ತೆ ಆಟೋದಾಗ ಕೂತಿರಲ್ಲ ಈಗ ಹೆಂಗೆ? ಸುಮ್ಮಿಗಿಮ್ಮ ಹೆಂಗೆ ಕರ್ಕೊಂಡು ಹೋಗ್ಲಕ್ ಬರ್ತದೆ ಆಟೋದಾಗ? ರೊಕ್ಕ ಇದ್ರೆ ಕೊಡ್ಬೇಕು ಗೊತ್ತಾಗಲ್ಲ. ಹಾಂ ಎಲ್ಲಿ ಕಳೆದಾನು? ಕೆಬಿ ಒಳಗೆ ಒಯ್ಬೇಕಾಗ್ತದ, ಎಲ್ಲ ಕಡೆ ಬಿ ಮನೆ ಹೋಗ್ತೇನೆ ಕೇಬಿ ಒಳಗೆ ಹಾಕ್ತಿರ್ತೀರ ಅಣ್ಣ. ಹಿಂಗಿದ್ರೆ ಸಣ್ಣ ಚುಕ್ಕೊಳಗೆ ಹಾಕಿ ಬುಸ್ಕೊತೀರಿ. ಸಣ್ಣ ಚುಕ್ಕೊಳಿಗೆ ಯಾರು ಕೇಳ್ಯಾರ ಮೊದಲ? ನೀ ಕೇಳಿದಿ? ನಾವು ಕೇಳಿದೆವು. ನೀ ಕೇಳಿದಿಲ್ಲ ರೊಕ್ಕ? ರೊಕ್ಕ ಇಲ್ಲವ? ಇದು ರೊಕ್ಕ ಇಲ್ಲದ್ರೆ ಕೊಡ್ತೀರಿ? ಹಾ ರೊಕ್ಕ ಇದ್ರೆ ಏರ್ಬೇಕು ಗಾಡಿ, ಇಲ್ಲಂದ್ರೆ ಹೆಂಗೆ ಏರಿದ್ರಿ ನೀವು? ಸುಮ್ ಕರ್ಕೊಂಡು ಹೋಗ್ತೇವೆ. ಸುಮ್ಮ ಹೆಂಗೆ ಕರ್ಕೊಂಡು ಹೋಗ್ತಾರ? ಗಾಡಿ ಇದು ಪ್ಯಾಸೆಂಜರ್ ಹೊಡ್ಲಿಕ್ಕೆ ಇಟ್ಟಿನ? ಸುಮ್ಮ ಹೊಡ್ಲಿಕ್ಕೆ ಇಟ್ಟಿನ ಏನು? ಏನ್ರಿ ಮಾಡ್ರಿ ರೊಕ್ಕ ತಂದು ಕೇಸಂಗೆ ಕೊಡ್ರಿ. ಫೋನ್ ಹಚ್ಚಿ, ನಿಮ್ಮ ಅಪ್ಪು ಫೋನ್ ಹಚ್ತಿ, ನಿಮ್ಮ ಅವ್ವ ಫೋನ್ ಹಚ್ಚಿ ಹಚ್ಚಿ, ಯಾರಿಗೆ ಹಚ್ಚಿ ಹಚ್ಚಿ. ಫೋನ್ ಪೇ ಮಾಡಿಸ್ತಿ? ನೋಡು ಮತ್ತೆ ನಿಮ್ಮ ಪಪ್ಪರ ಫೋನ್ ಬಿ ಸ್ವಿಚ್ ಆಫ್ ಆಗ್ಯದಂತೆ. ಈಗ ಹೆಂಗೆ ಮಾಡೋಣ? ಹಾಂ ಅಣ್ಣ ನೋಡಿದ್ರೆ ರೊಕ್ಕ ಬೀಳುತ್ತಾನೆ. ಈಗ ನಾವು ಹೆಂಗೆ ಮಾಡೋಣ? ಏನಾಯ್ತು? ಅಣ್ಣ ಫೋನ್ ಸ್ವಿಚ್ ಆಫ್ ಹೇಳತ್ತು ಅಣ್ಣ. ಅವ್ರು ಬಾಬಾರ್ದು ಫೋನ್ ಸ್ವಿಚ್ ಆಫ್ ಹೇಳತ್ತದ? ಮತ್ತೆ ಈಗ ರೊಕ್ಕ ಹೆಂಗೆ ಮಾಡ್ಬೇಕು? ಹಾಂ ರೊಕ್ಕ ಇಲ್ಲಾರ್ದೆ ಗಾಡಿಯಾಗ ಕೂತ್ರೆ ಹೆಂಗೆ ಮತ್ತೆ? ಅಣ್ಣ ನಾವು ಇದೊಂದು ಸುತ್ತಿ ಕೂತಿದ್ದೇವೆ ಅಣ್ಣ. ಇನ್ನೊಂದು ಸುತ್ತಿ ಕುಂದ್ರ ರೊಕ್ಕ ಇರಲಿಲ್ಲ ಅಂದ್ರೆ ರೊಕ್ಕ ಇಲ್ಲ ಅಂದ್ರೆ ಯಾವಾಗ ಭೀ ಯಾರ್ದು ಭೀ ಗಾಡಿಯಾಗ ಕುಂದ್ರಬಾರ್ದು ಏನು? ಹಾಂ ರೊಕ್ಕ ಇದ್ರೆ ಕೊಡ್ಬೇಕು, ಇಲ್ಲಾಂದ್ರೆ ಕೂನ ಇದ್ದವ್ರ ಗಾಡಿಯಾಗ ಕೊಡ್ಬೇಕು ಏನು? ಹಾಂ ಇನ್ನೊಂದು ಸಾರಿ ಯಾವಾಗ ಭೀ ಇಂಥ ಗಾಡಿಯಾಗ ಕೊಡ್ಬಾರ್ದು. ಇಂಥದ್ದೇ ಅಲ್ಲ ಆಟೋದಾಗೆ ಅಂತಲ್ಲ, ಮೊದಲು ಕೇಳಬೇಕು, ಪರಿಚಯ ಇದ್ದವ್ರ ಗಾಡಿಯಾಗ ಕೊಡಬೇಕು. ಇಲ್ಲಾಂದ್ರೆ ಸುಮ್ಮನೆ ನಡ್ಕೊತ ಹೋಗ್ಬೇಕು, ಇಲ್ಲಾಂದ್ರೆ ನಿಮ್ಮ ಮನೆಗೆ ಫೋನ್ ಮಾಡಿ ಕರ್ಸ್ಬೇಕು. ಹಾಂ